ಬಂಧನವಾಗ್ತಾರ ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್. ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಬೆದರಿಕೆ ಹಾಕಿದ್ರು ಅನ್ನುವಂತ ಆರೋಪ ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆಗಿತ್ತು. ಹಾಗಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ದಾರೆ ಪೊಲೀಸರು. ರಾಯಚೂರು ಜಿಲ್ಲೆ ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ದಡೇಸೂಗೂರ್ ಅವರು ಕೊಲೆ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಅವರ ವಿರುದ್ಧ ರಾಯಚೂರು ಜಿಲ್ಲೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಆಲ್ಮಮ್ಮ ಎನ್ನುವರಿಂದ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ದೇವದಾಸಿಯರ ಜಮೀನು ಕಬಳಿಕೆ ಮಾಡಿ ದೌರ್ಜನ್ಯ ಕೊಟ್ಟಿದ್ದಾರೆ ಅನ್ನುವಂತ ಅಂಶ ಅದರಲ್ಲಿ ಉಲ್ಲೇಖ ಆಗಿದೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರೀಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಕೇಸ್ ದಾಖಲಾದ್ರೂ ಕೂಡ ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್. ಆದ್ರೀಗ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗ್ತಾ ಇದ್ದಂತೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. A1 ಆಗಿರುವಂತಹ ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್ ಅಂದ್ರೆ ಎಫ್ಐಆರ್ ನಲ್ಲಿ ಇವರೇ A1 ಆರೋಪಿ. ಪುತ್ರರಾದ ಸೂರ್ಯ, ಚಂದ್ರ ಹಾಗೂ ಮೌನೇಶ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ. ಇವ್ರು 4 ಜನರು ಕೂಡ ಈ ಒಂದು ಅರೆಸ್ಟ್ ವಾರೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಬೇಕು, ಅರೆಸ್ಟ್ ಬಂಧನಕ್ಕೆ ಒಳಗಾಗಬೇಕು, ತನಿಖೆ ಆಗಬೇಕು. ಬಟ್ ಈಗ ಅರೆಸ್ಟ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಮಾಜಿ ಶಾಸಕ ಬಸವರಾಜ ದಡೇಸೂಗೂರ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಪರಾರಿ ಆಗಿದ್ದಾರೆ. ಈಗಾಗಲೇ A5 ಮಾಜಿ ಶಾಸಕನ ಕಾರು ಚಾಲಕನ ಶಾಮೀದ್ ಬಂದ್ ಆಗಿದೆ. ಬಸವರಾಜ ದಡೇಸೂಗೂರ್ ಕಾರು ಸಮೇತ ಚಾಲಕ ಶಾಮೀದ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಉಳಿದಂತಹ ಆರೋಪಿಗಳಿಗೆ ಈಗ ಪೊಲೀಸರು ತೀವ್ರ ಶೋಧವನ್ನ ನಡೆಸಿದ್ದಾರೆ. ಅದರಲ್ಲೂ ಕೂಡ ಬಸವರಾಜ ದಡೇಸೂಗೂರ್ ಈ ಕೇಸ್ನಲ್ಲಿ A1 ಆರೋಪಿ. ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಬೆದರಿಕೆ ಹಾಕಿದ್ರಂತೆ, ಅದೇ ರೀತಿಯಾಗಿ ದೌರ್ಜನ್ಯ ಎಸಗಿದ್ರಂತೆ. ಇದೆಲ್ಲ ಕಂಪ್ಲೇಂಟ್ ದಾಖಲಾದ್ರೂ ಕೂಡ ರಾಜಾರೋಷವಾಗಿ ಓಡಾಡ್ಕೊಂಡಿದ್ರು. ನನ್ನ ವಿರುದ್ಧ ಏನ್ ಕ್ರಮ ಆಗುತ್ತೆ ಬಿಡು ಅಂತ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಈಗ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ, ಅರೆಸ್ಟ್ ವಾರೆಂಟ್ ಜಾರಿ ಆಗ್ತಾ ಇದ್ದಂತೆ ಬಂಧನ ಮಾಡ್ತಾರೆ ಅನ್ನುವಂಥ ಭೀತಿ ಶುರುವಾಗಿದೆ. ಹೀಗಾಗಿ ಬಸವರಾಜ ದಡೇಸೂಗೂರ್ ಈಗ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸೂರ್ಯ, ಚಂದ್ರ ಹಾಗೂ ಮೌನೇಶ್ ಇವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರೀಗ ತಲಾಶ್ ಮುಂದುವರಿಸಿದ್ದಾರೆ. ಬಸವರಾಜ ದಡೇಸೂಗೂರ್ ವಿರುದ್ಧ ಬಂದಿರುವಂಥ ಗಂಭೀರ ಆರೋಪ ಇದು. ಈ ಹಿಂದೆ ಕೂಡ ಅವರ ವಿರುದ್ಧ ಅನೇಕ ಕಂಪ್ಲೇಂಟ್ಗಳು ಬರ್ತಾ ಇದ್ವು, ವಿವಾದಗಳಿದ್ವು. ಅದರ ಬೆನ್ನಲ್ಲೇ ಈಗ ಗಂಭೀರ ಆರೋಪ, ಕೊಲೆ ಬೆದರಿಕೆ ಹಾಕಿದ್ರು, ದೌರ್ಜನ್ಯ ಎಸಗ್ತಾ ಇದ್ರು, ದೇವದಾಸಿಯರ ಜಮೀನನ್ನ ಕಬಳಿಸಿದ್ದಾರೆ ಅನ್ನುವಂಥ ಆರೋಪ. ಕಂಪ್ಲೇಂಟ್ ದಾಖಲಾದ್ರೂ ಕೂಡ ಆರಾಮಾಗಿದ್ರು. ಏನಾಗುತ್ತೆ, ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂಥವ್ರು ಯಾರಿದ್ದಾರೆ ಅನ್ನುವಂಥ ಡೋಂಟ್ ಕೇರ್ ವರ್ತನೆ ಇತ್ತು. ಬಟ್ ಈಗ ಯಾವಾಗ ಅರೆಸ್ಟ್ ವಾರೆಂಟ್ ಜಾರಿ ಆಯಿತೋ ಅದರ ಬೆನ್ನಲ್ಲೇ ಬಂಧನದ ಭೀತಿ ಶುರುವಾಗಿದೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಎಸ್ಕೇಪ್ ಆಗಿದ್ದಾರೆ. ಪೊಲೀಸರಿಗ ಬಸವರಾಜ ದಡೇಸೂಗೂರ್ ಹುಡ್ಕೋದಕ್ಕೆ ಅಂತ ತಂಡಗಳನ್ನ ರಚನೆ ಮಾಡಿಕೊಂಡು ಕಾರ್ಯವನ್ನ ಮುಂದುವರಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಬಸವರಾಜ ದಡೇಸೂಗೂರ್ ವಿರುದ್ಧ ಇಂಥ ಅನೇಕ ಕಂಪ್ಲೇಂಟ್ಗಳು ಹಿಂದೆ ಕೂಡ ದಾಖಲಾಗ್ತಾ ಇದ್ವು. ಬಟ್ ಈಗ ದೇವದಾಸಿಯರ ಜಮೀನ್ ಕಬಳಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ, ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಬಸವರಾಜ ದಡೇಸೂಗೂರ್ ಎಲ್ಲಿ ಹೋಗಿರ್ಬೋದು? ಸದ್ಯಕ್ಕೀಗ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಪೊಲೀಸರ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಸೌಖ್ಯ ಏನಂದ್ರೆ, ಕೊಪ್ಪಳ ಜಿಲ್ಲೆಯ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಂತ ಬಸವರಾಜ ದಡೇಸೂಗೂರ್ ಅವ್ರ ಮೇಲೆ ಬಹಳಷ್ಟು ಆರೋಪಗಳು ಕೇಳಿ ಬಂದಿರುವಂತದ್ದು. ಏನಂದ್ರೆ, ಅವರು ಅಂದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಏನು ದಡೇಸೂರು ಅಂತ ಗ್ರಾಮ ಬರ್ತದೆ, ದಡೇಸೂರು ಗ್ರಾಮದಲ್ಲಿ ಜಮೀನು ಇರುವಂತದ್ದು. ಆ ಜಮೀನಿನ ತಮ್ಮ ಜಮೀನಿನ ಅಕ್ಕಪಕ್ಕದಲ್ಲಿ ಕೆಲದಷ್ಟು ದೇವದಾಸಿ ಅವರ ಜಮೀನು ಇರುವಂತದ್ದು. ಆ ದೇವದಾಸಿಯರ ಜಮೀನನ್ನು ಮಾಜಿ ಶಾಸಕರಂತ ಬಸವರಾಜ ದಡೇಸೂಗೂರ್ ಅವರು ಅತಿಕ್ರಮಣ ಮಾಡಿದ್ರೆ ಅಂತೇಳಿ ಗಂಭೀರವಾದಂತ ಅಂದ್ರೆ ಆರೋಪ ಕೇಳಿ ಬಂದಿರುವಂತದ್ದು. ಸ್ವತಃ ಈ ಬಗ್ಗೆ ಏನಂದ್ರೆ ಮಾಹಿತಿ ಅಂದ್ರೆ ಅಲ್ಲಿನ ಕೆಲವೊಂದಿಷ್ಟು ಜನರು ಹೋಗಿ ದೇವದಾಸಿ ಮಹಿಳೆಯರು ಮತ್ತು ಅವ್ರ ಕುಟುಂಬಸ್ಥರು ಹೋಗಿ ಮಾಜಿ ಶಾಸಕರ ಹತ್ರ ಕೇಳಕ್ ಹೋದಾಗ, ಇಲ್ಲ ನೀವು ಪ್ರತಿ ಬಾರಿ ಕೂಡ ನಮ್ಮ ಜಮೀನನ್ನ ಅತಿಕ್ರಮಣ ಮಾಡಿದ್ರಿ, ಅದನ್ನ ಬಿಟ್ಟು ಕೊಡಿ ಅಂತ ಕೇಳಕ್ ಹೋದಾಗ ಸ್ವತಃ ದಡೇಸೂರ್ ಬಸವರಾಜ್ ಅವರು ಏಕವಚನದಲ್ಲಿ ವಾಗ್ದಾಳಿ ಮಾಡಿ ಮತ್ತು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡಿತ್ತು. ಈ ವಿಡಿಯೋ ಕೂಡ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅದರದ್ದು ಅಂದ್ರೆ ಕಳೆದ
ತಿಂಗಳು ಏನಂತಂದ್ರೆ ಅವರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಸಿಂಧನೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ. ಆದ್ರೆ ಪ್ರಕರಣ ದಾಖಲಾಗಿ ಬಹಳಷ್ಟು ದಿನಗಳ ಕಳೆದ್ರು ಸಹ ಅವರು ರಾಜಾರೋಷವಾಗಿ ಅಂದ್ರೆ ಓಡಾಟ ನಡೆಸ್ತಾ ಇದ್ರು. ಯಾಕಂತಂದ್ರೆ ಸ್ವತಃ ಈಗ ಕೊಪ್ಪಳ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಸ್ವತಃ ಬಸವರಾಜ ದಡಿಸೂರು ನೇಮಕವಾದ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಘಟನೆ ಮಾಡುವ ವಿಚಾರವಾಗಿ ಓಡಾಡ್ತಾ ಇದ್ರು. ಇದು ದೂರು ಕೊಟ್ಟಂತ ಏನಂದ್ರೆ ಅವ್ರೇನು ನೊಂದಂತ ಜನರಿಗೆ ಇವತ್ತು ಕೆಂಗಣಿಗೆ ಗುರಿ ಆಗುತ್ತದೆ. ಸ್ವತಃ ಏನಂದ್ರೆ ಪೊಲೀಸ್ ಠಾಣೆಗೆ ಹೋಗಿ SP ಅವರಿಗೆ ದೂರು ಸಲ್ಲಿಸ್ತಾರೆ. ಯಾಕಂತಂದ್ರೆ ನಾವು ಪ್ರಕರಣ ದಾಖಲು ಮಾಡಿರುತ್ತದೆ ಮತ್ತೆ ನಮ್ಮ ಮೇಲೆ ಅವಾಚ್ಯ ನಿಂದನೆ ಮಾಡಿದ್ರೆ ಮತ್ತು ಕೊಲೆ ಬೆದರಿಕೆ ಹಾಕಿದ್ರೆ ಇವೆಲ್ಲ ದಾಖಲೆಗಳನ್ನ ನಾವು ಒದಗಿಸಿದ್ವಿ. ಅವ್ರ ಮೇಲೆ FIR ಆದ್ರೂ ಕೂಡ ಅಂದ್ರೆ ಶಾಸಕರಂತ ಬಸವರಾಜ ದಡಿಸೂರು ಮತ್ತು ಅವರ ಪುತ್ರರು 3 ಸೂರ್ಯ, ಚಂದ್ರ, ಅದರ ಜೊತೆಗೆ ಮೋಹನೇಶ್ ಸೇರಿದಂತೆ ಅವರ ಏನು ಕಾರು ಚಾಲಕ ಶಾಮಿನ್ ಮೇಲೆ ಏನ್ A1, A2, A3, A4, A5 ಈ ರೀತಿ ಪ್ರಕರಣ ದಾಖಲಾದ್ರೂ ಕೂಡ ರಾಜಾರೋಷವಾಗಿ ಅವರು ಓಡಾಡ್ತಾ ಇದ್ದಾರೆ. ನೀವು ಅವ್ರನ್ನ ಬಂಧನ ಮಾಡಬಿಟ್ಟು ಹೊರಗಡೆ ಬಿಟ್ಟಿದ್ರೆ ಸುಮ್ಮನೆ ಬಿಟ್ಟಿದೆ ಅಂತ ಹೇಳಿ SP ಅವರಿಗೆ ದೂರು ಕೊಟ್ಟಿದ್ರು. ರಾಯಚೂರು SP ದೂರು ಕೊಟ್ಟಿದ್ರು ಮತ್ತು ಸಿಂಧನೂರಿನ ಗ್ರಾಮೀಣ ಠಾಣೆಯ ಪೊಲೀಸರ ಮೇಲೆ ಅವರು ಆರೋಪ ಮಾಡಿದ್ರು. ಇದರಿಂದ ಅಂದ್ರೆ ಸ್ವತಃ ಈಗ ಮಾಜಿ ಶಾಸಕ ದಡಿಸೂರು ವಿರುದ್ಧ ಅರೆಸ್ಟ್ ವಾರೆಂಟ್ ಆಗಿರೋದು. ಆ ಕಾರಣಕ್ಕಾಗಿ ಸ್ವತಃ 2 ದಿನಗಳಿಂದ ಏನು ಮಾಜಿ ಶಾಸಕರಂತ ಬಸವರಾಜ ದಡಿಸೂರು ಅವರು ಜೊತೆಗೆ ಅವರ ಪುತ್ರರು ಸಹ ಎಲ್ಲರೂ ಸೇರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಾಪತ್ತೆಯಾಗಿದ್ದಾರೆ. ಈಗಾಗಲೇ ಏನಂದ್ರೆ ಶಾಮಿದ್ ಅವರ ಕಾರು ಚಾಲಕ ಶಾಮಿದ್ ಅವರನ್ನ ಬಂಧನ ಮಾಡಿ ಮತ್ತು ಅದರ ಏನು ಅವರ ಸ್ವತಃ ಮಾಜಿ ಶಾಸಕರಂತ ಬಸವರಾಜ ದಡಿಸೂರು ಅವರನ್ನ ಕಾರನ್ನ ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಗ್ರಾಮೀಣ ಪೊಲೀಸರು. ಅದೇ ರೀತಿಯಾಗಿ ಈ ದಡಿಸೂರು ಅವರನ್ನ ಬಂಧನ ಮಾಡ್ಬೇಕಂತ ಹೇಳಿ ಕೂಡ ಅವತ್ತು ಶೋಧ ಕಾರ್ಯ ನಡೆಸಿರುವಂತದ್ದು. ಒಟ್ಟಾರೆ ಅಂತಂದ್ರೆ ಈಗೇನು ಬಂಧನ ಆಗೋ ಭೀತಿಯಲ್ಲಿ ಮಾಜಿ ಶಾಸಕ ಬಸವರಾಜ ದಡಿಸೂರು ಅವರು ನಾಪತ್ತೆಯಾಗಿರುವಂತದ್ದು ಮತ್ತು ಅದ್ರ ಜೊತೆಗೆ ಎಲ್ಲಾ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಕಣ್ಮರೆಯಾಗಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.